ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಜಯಂತ್ ಪಾತ್ರ ಭಾರಿ ಸೌಂಡ್ ಮಾಡ್ತಾ ಇದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ತುಂಬು ಕುಟುಂಬದ ಹುಡುಗಿ ಜಾಹ್ನವಿ ಶ್ರೀಮಂತನಾದ ಜಯಂತ್ನನ್ನ ಮದ್ವೆ ಆಗಿದ್ದಾಳೆ. ಆದ್ರೆ ಈ ಪುಣ್ಯಾತ್ಮ ಪ್ರೀತಿಸೋ ರೀತಿ ನೋಡಿ ಆ ದೇವರಿಗೆ ಪ್ರೀತಿ ಅನ್ನೋ ಹಾಗಿದೆ. ಹೆಂಡತಿಯನ್ನ ಅತಿಯಾಗಿ ಪ್ರೀತಿ ಮಾಡುವ ಜಯಂತ್ ದೊಡ್ಡ ಸೈಕೋ, ಅನುಮಾನದ ಪಿಶಾಚಿ. ಸಣ್ಣ ಪುಟ್ಟ ವಿಷಯಗಳನ್ನ ಇಟ್ಕೊಂಡು ಜಾಹ್ನವಿಗೆ ಕಾಟ ಕೊಡಲು ಶುರು ಮಾಡಿದ್ದಾನೆ. ಜಯಂತ್ ಪಾತ್ರ ನೋಡಿ ವೀಕ್ಷಕರಿಗೂ ಟಾರ್ಚರ್ ಆಗ್ತಿದೆ. ಈ ತರ ಸೈಕೋ ಗಂಡ ಕೋಟಿ ಕೊಟ್ರು ಬೇಡ ಅಂತ ಯುವತಿಯರು ಹೇಳ್ತಾ ಇದ್ದಾರೆ. ಜಯಂತ್ ಪಾತ್ರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ತರತರದ ಚರ್ಚೆ ಶುರುವಾಗಿದೆ. ಜಯಂತ್ ಪಾತ್ರ ನೋಡಿ ಸೀರಿಯಲ್ ಡೈರೆಕ್ಷನ್ ಹಾಗೂ ಸಮಾಜ ಇವೆರಡರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಸೀರಿಯಲ್ ತಂಡ ಎಡವಿದ್ದು ಎಲ್ಲಿ, ಪ್ರೇಕ್ಷಕರು ಗರಂ ಆಗಿದ್ದು ಯಾಕೆ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕನ್ನಡ ಸೀರಿಯಲ್ಗಳ ಪೈಕಿ ಲಕ್ಷ್ಮೀ ನಿವಾಸ ಸೀರಿಯಲ್ ಸಖತ್ ಸೌಂಡ್ ಮಾಡ್ತಾ ಇದೆ. ಈ ಸೀರಿಯಲ್ ನಲ್ಲಿ ಮಧ್ಯಮ ವರ್ಗದ ಕುಟುಂಬ ಒಂದು ಹೆಣ್ಣು ಶ್ರೀಮಂತ ವರ್ಗದ ಹುಡುಗನನ್ನ ಮದುವೆಯಾಗಿ ಈಗ ಹೇಗೆ ಜೀವನ ನಡೆಸ್ತಾ ಇದ್ದಾಳೆ ಅನ್ನೋದು ಇದರ ಒಂದು ಕಥೆಯಾಗಿದೆ. 1 ಗಂಟೆಯ ಸಂಚಿಕೆಯಲ್ಲಿ ಯಾವಾಗ್ಲೂ ಖುಷಿಯಾಗಿ ನೋಡುವ ಪ್ರೇಕ್ಷಕರು ಜಯಂತ್ ಮತ್ತೆ ಜಾಹ್ನವಿಯ ಎಪಿಸೋಡ್ ಬಂದ್ರೆ ಹಲ್ಲು ಹಲ್ಲು ಕಡಿಯುತ್ತಾರೆ. ಸೈಕೋಪತಿ ಜಯಂತ್ನ ನಡವಳಿಕೆ ಕಿರಿಕಿರಿ ಆಗ್ತಿದೆ. ಸೀರಿಯಲ್ ಪ್ರೇಮಿಗಳು ಜಯಂತ್ ವರ್ತನೆ ಕಂಡು ಬೇಸತ್ತು ಹೋಗಿದ್ದಾರೆ. ಈ ಸೀರಿಯಲ್ ನೋಡೋದೇ ಸಿಕ್ಕಾಪಟ್ಟೆ ಹೆಡ್ಡೇಕ್ ಅಂತಿದ್ದಾರೆ ವೀಕ್ಷಕರು. ಅತಿಯಾದ್ರೆ ಅಮೃತವು ವಿಷವಂತೆ. ಹಾಗೆ ಈ ಸೀರಿಯಲ್ ನಲ್ಲಿ ಜಯಂತ್ ಜಾಹ್ನವಿ ಮೇಲಿನ ಪ್ರೀತಿ ಅತಿಯಾಗಿದೆ. ಕೂತ್ರು ನಿಂತ್ರು ಅನುಮಾನ ಪಡ್ತಾನೆ ಈ ಸೈಕೋ ಜಯಂತ್. ಹೆತ್ತವರ ಮುದ್ದು ಮಗಳಾಗಿದ್ದ ಜಾನು ಈಗ ಪ್ರೀತಿಯ ಪಂಜರದಲ್ಲಿ ಬಂದಿಯಾಗಿದ್ದಾಳೆ. ತುಂಬು ಕುಟುಂಬದಲ್ಲಿದ್ದು ಸದಾ ವಟವಟ ಅಂತ ಮನೆ ಮಂದಿ ಜೊತೆ ಮಾತಾಡ್ತಾ ಇದ್ದ ಜಾನು ಈಗ ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಳೆ. ಮನೆಯವರಿಗೆ ಕಾಲ್ ಮಾಡಿದ್ರು ಕದ್ದು ಕೇಳಿಸ್ಕೊಳ್ತಾನೆ. ಈಗಂತೂ ಜಾಹ್ನವಿ ಕಾಲೇಜ್ ವಿಚಾರಗಳನ್ನ ಇಟ್ಕೊಂಡು ಜಾಹ್ನವಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಜಾನು ಫೋನ್ ಅನ್ನ ಕದ್ದು ಮುಚ್ಚಿ ನೋಡಿದ ಬಳಿಕ ಗೂಬೆ ವಿಶ್ವನ ವಿಚಾರ ಜಯಂತ್ನನ್ನ ಕೆರಳಿಸಿದೆ. ಅಡ್ಡ ಹೆಸರು ಇಟ್ಟ ವಿಚಾರವನ್ನ ಇಟ್ಕೊಂಡು ಆಕೆಯನ್ನ ಹಿಂಸಿಸ್ತಿದ್ದಾನೆ. ಪತ್ನಿಯನ್ನ ಮಂಡಿಯೂರಿ ಕೂರುವಂತೆ ಹೇಳಿ ಶಿಕ್ಷೆಯನ್ನು ನೀಡಿದ್ದಾನೆ. ಶಿಕ್ಷೆಯ ಬಳಿಕ ಮಗುವನ್ನ ಚಿವುಟಿ ತೊಟ್ಟಿಲು ತೂಗುವುದೆಂಬಂತೆ ತಪ್ಪಾಯ್ತು ಕ್ಷಮಿಸಿ ಎಂದು ಟೀ ನೀಡಿ ಸಮಾಧಾನ ಮಾಡ್ತಾನೆ. ಕದ್ದು ಮುಚ್ಚಿ ಜಾನು ಫೋನ್ ನೋಡಿ ಗೂಬೆ ಜೊತೆಗಿನ ವಾಯ್ಸ್ ಚಾಟ್ ಅನ್ನ ತನ್ನ ಫೋನ್ಗೆ ವರ್ಗಾಯಿಸಿಕೊಂಡಿದ್ದಾನೆ. ಸೈಕೋ ಜಯಂತ್ ವರ್ತನೆ ಜಾನುಗೆ ತಲೆ ಕೆಟ್ಟು ಹೋಗುವಂತೆ ಮಾಡಿದೆ. ಆತನ ವರ್ತನೆ ಕಂಡು ಭಯ ಪಡ್ತಾಳೆ. ಆದ್ರೆ ಆಕೆ ಜಯಂತ್ ಆಗೊಮ್ಮೆ ಈಗೊಮ್ಮೆ ತೋರಿಸೋ ಪ್ರೀತಿಯನ್ನೇ ನಂಬಿ ಬಿಟ್ಟಿದ್ದಾಳೆ. ತನ್ನ ಮೇಲಿರೋ ಪ್ರೀತಿಗೆ ಈತ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದಾಳೆ. ಓದೋದ್ರಲ್ಲಿ ಫಸ್ಟ್ ರ್ಯಾಂಕ್ ಆಗಿದ್ರು ಗಂಡನ ವಿಚಿತ್ರ ವರ್ತನೆ ತಪ್ಪು ಅಂತ ಆಕೆಗೆ ಅನ್ನಿಸ್ತಿಲ್ಲ. ಆಕೆ ಅಷ್ಟೊಂದು ಪೆದ್ದಿನ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಜಾಹ್ನವಿಯ ಮೇಲೆ ಜಯಂತ್ಗೆ ಅದ್ಯಾಕೆ ಅಷ್ಟೊಂದು ಅನುಮಾನ ಏನು? ತನ್ನ ಬಳಿ ಎಲ್ಲಾ ವಿಚಾರಗಳನ್ನ ಹೇಳಿಕೊಳ್ಬೇಕು. ಹಾಗೆ ಹೇಳಿಕೊಳ್ಳದೆ ಹೋದ್ರೆ ಅವಳಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದು ಬಿಡ್ತಾನೆ. ಜಯಂತ್ಗೆ ತನ್ನ ಹೆಂಡತಿಯಾದವಳು ನನ್ನ ಪ್ರಪಂಚದಲ್ಲಿ ಮಾತ್ರ ಬದುಕಬೇಕು, ಅವಳಿಗೆ ಬೇರೆ ಪ್ರಪಂಚವೇ ಇರಬಾರ್ದು ಎಂಬ ಆಲೋಚನೆ. ಅವನು ಈ ಹುಚ್ಚಾಟಕ್ಕೆ ಆಗಾಗ ಟೆನ್ಷನ್ ಕೊಡುವುದಕ್ಕೆ ಅವನ ಮನಸಾಕ್ಷಿಗಳು ಕೂಡ ಸಾಲು ಸಾಲಾಗಿ ಬಂದು ನಿಲ್ತವೆ. ಪತ್ನಿಯ ವಿಚಾರವನ್ನೇ ತಲೆಯಲ್ಲಿ ಇಟ್ಕೊಂಡು ಬಗೆ ಬಗೆ ಆಲೋಚನೆ ಮಾಡ್ತಿದ್ದಾನೆ. ಆಕೆ ಬೇರೆಯವರನ್ನ ಲವ್ ಮಾಡ್ತಿದ್ದಾಳೆಂದು ಪ್ರಶ್ನೆ ಮಾಡಿಕೊಳ್ತಾನೆ. ಅಷ್ಟರಲ್ಲಿ ತನ್ನದೇ ಆದ ಆತ್ಮಸಾಕ್ಷಿಗಳು ಪ್ರತ್ಯಕ್ಷವಾಗಿ ಆತನನ್ನೇ ಕುಕ್ಕಿ ಕುಕ್ಕಿ ತಿನ್ನಲು ಶುರು ಮಾಡಿವೆ. ನಿನ್ನ ಹೆಂಡತಿಗೂ ಆ ಗೂಬೆಗೂ ಏನೋ ಸಂಬಂಧ? ಆಕೆ ನಿಜವಾಗಿಯೂ ನಿನ್ನನ್ನು ಇಷ್ಟಪಡೋದೇ ಆಗಿದ್ರೆ ಈ ವಿಷಯ ನಿನ್ನ ಬಳಿ ಹೇಳಿಕೊಳ್ಬೇಕಿತ್ತಲ್ವೇ? ಹೇಳಿಕೊಂಡಿಲ್ಲ ಅಂದ್ರೆ ಅದು ಬರೀ ಫ್ರೆಂಡ್ಶಿಪ್ ಆಗಿ ಉಳಿದಿಲ್ಲ ಅಂತ ಜಯಂತ್ನ ಮೇಲೆ ಆತ್ಮಸಾಕ್ಷಿಗಳು ಪ್ರಹಾರ ನಡೆಸಿವೆ. ಇದನ್ನ ನಾನೇ ಕ್ಲಿಯರ್ ಮಾಡ್ಕೊಳ್ತೀನಿ ಅಂತ ಜಯಂತ್ ಪತ್ನಿಗೆ ಫೋನ್ ಮಾಡಿದ್ದಾನೆ. ಆದ್ರೆ ಆಕೆ ಫೋನ್ ಸ್ವಿಚ್ ಆಫ್ ಆಗಿದೆ. ಅಲ್ಲಿಗೆ ಮತ್ತಷ್ಟು ಅನುಮಾನಗಳು ಶುರುವಾಗಿವೆ. ಇನ್ನು ಜಯಂತ್ ಮನೆಗೆ ಬಂದ ಮೇಲೆ ಜಾನು ಇನ್ನೆಷ್ಟು ನೋವು ತಿನ್ಬೇಕೋ ಏನೋ. ಸೀರಿಯಲ್ ನಲ್ಲಿ ಜಯಂತ್ ಪಾತ್ರಕ್ಕೆ ನೋಡುಗರು ಶಾಪ ಹಾಕ್ತಿರಬಹುದು. ಆದ್ರೆ ನಟನೆ ವಿಚಾರದಲ್ಲಿ ಜಯಂತ್ ಪಾತ್ರ ಎಲ್ಲರ ಗಮನ ಸೆಳೆದಿದೆ. ಅನೇಕ ವೀಕ್ಷಕರು ಜಯಂತ್ ಆಕ್ಟಿಂಗ್ಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಜಯಂತ್ ಆಗಿ ದೀಪಕ್ ಸುಬ್ರಹ್ಮಣ್ಯ ಅವರ ನಟನೆ ನೋಡಿದ ವೀಕ್ಷಕರು ಅವರಿಗೆ ಬಹುಪರಾಕ್ ಅಂತ ಹೇಳ್ತಿದ್ದಾರೆ. ಮೆಚ್ಚುಗೆಯ ಸಂದೇಶಗಳನ್ನ ಕೂಡ ಕಾಮೆಂಟ್ ಸೆಕ್ಷನ್ ನಲ್ಲಿ ರವಾನಿಸ್ತಿದ್ದಾರೆ. ಇನ್ನು ಕೆಲವರು ಇದೇ ಪಾತ್ರಕ್ಕೆ ಹಿಡಿ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಇನ್ನು ವೀಕ್ಷಕರಿಗೂ ಹಲವು ಪ್ರಶ್ನೆಗಳು ಮೂಡ್ತಾ ಇವೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಶ್ರೀಮಂತ ಒಳ್ಳೆ ಹುಡುಗ ಎಂದ್ಕೊಂಡು ಜಾಹ್ನವಿ ಅಪ್ಪ ಅಮ್ಮ ಮದುವೆ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಅವನ ಮನೆಯನ್ನು ಸಹ ನೋಡಿಲ್ಲ. ಅವನೆಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮನೆಗೆ ಕರೆಯದೇ ಇದ್ರು ಯಾಕೆ ಎಂಬ ಅನುಮಾನವಿಲ್ಲ. ಅವರಿಗೂ ಹೋಗ್ಬೇಕು ಅಂತ ಅನಿಸಿಲ್ಲ. ಹೆಣ್ಣು ಮಕ್ಕಳಂದ್ರೆ ಮದುವೆ ಮಾಡಿ ಕಳುಹಿಸಿದ್ರೆ ಮುಗಿದು ಹೋಯ್ತಾ ಎಂಬುದೇ ಈ ಧಾರಾವಾಹಿ ನೋಡಿದಾಗ ಮೂಡುವಂತಹ ಪ್ರಶ್ನೆಯಾಗಿದೆ. ಇನ್ನು ಯುವತಿಯರು ಕೂಡ ಜಯಂತ್ ಪಾತ್ರ ನೋಡಿ ಕೋಟಿ ಕೊಟ್ರು ಇಂಥ ಗಂಡ ಬೇಡ ದೇವ್ರೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಧಾರಾವಾಹಿಗಳಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಿ,
ನಿಮ್ಮ ಧಾರಾವಾಹಿಯಲ್ಲಿ ಬರುವ ದೃಶ್ಯಗಳನ್ನು ನೋಡಿ ಎಷ್ಟೋ ಜನ ಅವನಂತೆ ಸೈಕೋ ಆಗಲು ಉತ್ತೇಜನ ಕೊಟ್ಟಂತೆ ಆಗುತ್ತೆ. ಮೊದಲು ಸಮಾಜವನ್ನು ತಿದ್ದುವ ಕೆಲಸ ಹಾಗೂ ಒಳ್ಳೆಯ ರೀತಿಯ ಕಡೆಗೆ ನಡೆದುಕೊಂಡು ಹೋಗುವ ಸಂದೇಶವನ್ನ ಧಾರಾವಾಹಿ ಮುಖಾಂತರ ಸಮಾಜಕ್ಕೆ ಕೊಡಿ. ಈ ರೀತಿಯಾಗಿ ನೀವು ಮಾಡುವುದು ಸಮಾಜಕ್ಕೆ ಕೇಡು ಬಯಸಿದಂತೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ನಮಸ್ಕಾರ.